ರಘು ಮತ್ತು ನವೀನ್ ಇಬ್ಬರನ್ನ ನನ್ನ ಬಿಸ್ನೆಸ್ ಪಾರ್ಟ್ನರ್ ಮಾಡಿಕೊಂಡೆ. ಯಾವಾಗ ರಘುವನ್ನು ನಾನು ಪಾರ್ಟ್ನರ್ ಮಾಡಿಕೊಂಡ್ನೋ ಆವತ್ತೇ ಮತ್ತೊಮ್ಮೆ ನಾನೇ ಹೋಗಿ ಅವ ಬೀಸಿದ ಜಾಲಕ್ಕೆ ಸಿಕ್ಕಿಬಿದ್ದೆ ಎಂದು ಪ್ರಸಾದ್ ಅವರು ಹೇಳುತ್ತಿದ್ದ ಮಾತುಗಳನ್ನೇ ಕುತೂಹಲದಿಂದ ಕೇಳಿಸಿಕೊಳ್ಳುತ್ತಿದ್ದಳು ಶ್ರುತಿ. ಅವರ ನಂತರ ಸರಸ್ವತಿಯವರು ಮಾತನ್ನು ಮುಂದುವರಿಸಿದರು. ನಾನು ಲಂಡನ್ನಿಗೆ ಹೋದ್ಮೇಲೆ ನನಗೆ ನನ್ನ ಹೆಸರು ಹಳೆ ಕಾಲದ್ದು ಅನಿಸಿ ಸರ್ಸು ಅಂತ ಬದಲಾಯಿಸ್ಕೊಂಡೆ. ಇಲ್ಲಿಗೆ ಬಂದಮೇಲೆ ಅದೇ ರೀತಿ ಈ ಪ್ಯಾಲೇಸಿಗೆ ಅಂಟ್ಕೊಳ್ದೆ ಕ್ಲಬ್ನ ಪ್ರೆಸಿಡೆಂಟ್ ಸ್ಥಾನ, ಫ್ರೆಂಡ್ ಜೊತೆ ಪಾರ್ಟಿ, ಲೇಡೀಸ್ ಕ್ಲಬ್ ಅಂತ ಹೊರಗೆ ಸಮಯ ಕಳೆಯತೊಡಗಿದೆ. ಅದರಲ್ಲೂ ಮಕ್ಕಳಾದರೆ ನನ್ನ ಸೌಂದರ್ಯ ಹಾಳಾಗುತ್ತೆ ಅಂತ ಮಕ್ಕಳ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಅತ್ತೆ ಹೇಳಿದ್ದು ನನಗೆ ಇಷ್ಟ ಆಗ್ತಿರಲಿಲ್ಲ. ಆದರೆ ಒಂದಿನ ನನ್ನ ತವರು ಮನೆಯಲ್ಲಿ ಒಬ್ಬರು ನನ್ನ ಬಂಜೆ ಅಂತ ಹೇಳಿದ ಮಾತು ಬೇಜಾರಾಯಿತು. ಅದಕ್ಕಾಗಿಯೇ ನಮಗೆ ಮಕ್ಕಳು ಬೇಕು ಅಂದ್ಕೊಂಡೆವು. ಆಗಲೇ ಕಣ್ಣ ಹುಟ್ಟಿದ. ಆದರೆ ನನ್ನ ಸೌಂದರ್ಯ ಪ್ರಜ್ಞೆ ನನ್ನ ಮಗನಿಗೆ ಎದೆಹಾಲು ಉಣಿಸಲು ಬಿಡಲಿಲ್ಲ. ಎಲ್ಲಿ ನನ್ನ ಸೌಂದರ್ಯ ಹಾಳಾಗುತ್ತೋ ಅನ್ನೋ ಹುಚ್ಚು ಆಲೋಚನೆ. ಕಣ್ಣನ ನಂತರ 2 ವರ್ಷಕ್ಕೆ ತುಷಿ ಹುಟ್ಟಿದ. ನಾವಿಬ್ಬರು ಮಕ್ಕಳನ್ನು ಎತ್ತಿ ಆಡಿಸಿದ್ದೇ ಇಲ್ಲ. ಅವರಿಬ್ಬರನ್ನು ನೋಡ್ಕೊಳ್ತಿದ್ದಿದ್ದು ಅತ್ತೆನೇ. ಅತ್ತೆ ಬದುಕಿರೋ ತನಕ ಎಲ್ಲ ಸರಿಯಾಗೇ ಇತ್ತು. ಆಮೇಲೆ ಸಮಸ್ಯೆ ಶುರುವಾಗಿದ್ದು. ಅದೊಂದು ದಿನ ತುಷಿಗೆ ತುಂಬ ಜ್ವರ. ಆವತ್ತಿನ ದಿನವೇ ರಘು ಮನೆಯಲ್ಲಿ ಪಾರ್ಟಿ ಇತ್ತು. ನಾವಿಬ್ಬರು ಹೋಗದೇ ಇದ್ದರೂ ಆಗ್ತಿತ್ತು. ಅದೇನು ಹಠ ಮನಸ್ಸಿಗೆ ಹೊಕ್ಕಿತ್ತೋ. ಕಣ್ಣ ಎಷ್ಟು ಕೇಳ್ಕೊಂಡ, ಬೇಡ ಮಮ್ಮಿ ಡ್ಯಾಡಿ ಹೋಗಬೇಡಿ, ತುಷಿಗೆ ತುಂಬ ಜ್ವರ ಬಂದಿದೆ ಅಂತ. ನಾವೋ ಇಬ್ಬರು ಸಿಸ್ಟರ್ಸ್ಗಳನ್ನು ನೋಡ್ಕೊಳ್ಳೋಕೆ ಬಿಟ್ಟು ಹೋಗೇ ಬಿಟ್ಟೋ. ನಾವು ಪಾರ್ಟಿಯಿಂದ ಬಂದ ಮೇಲೆ ನೋಡಿದರೆ ಕಣ್ಣ ಮತ್ತು ತುಷಿ ಇಬ್ಬರ ರೂಮ್ ಪೂರ್ತಿಯಾಗಿ ಹಾಳಾಗಿತ್ತು. ಕಣ್ಣ ಕೋಪದಲ್ಲಿ ರೂಮಿನಲ್ಲಿದ್ದ ಎಲ್ಲ ವಸ್ತುಗಳನ್ನು ಒಡೆದಾಕಿದ್ದ. ಆ ದಿನ ನಮ್ಮ ಮಗ ನಮ್ಮ ಮುಂದೆ ನಿಂತು ಐ ಹೇಟ್ ಯು, ನೀವು ಯಾರೂ ಬೇಡ ನನಗೆ ಅಂತ ನಮ್ಮ ಕಣ್ಮುಂದೆನೇ ನಮ್ಮ ರೂಮಿನ ಟಿವಿಯನ್ನು ವಾಸ್ನಿಂದ ಹೊಡೆದಾಕಿದ. ಆವತ್ತಾದರೂ ನಾವು ಬದಲಾಗಿದ್ದರೆ ಮುಂದೆ ನಮ್ಮ ಮಕ್ಕಳು ನಮ್ಮಿಂದ ದೂರ ಆಗ್ತಿರಲಿಲ್ಲ. ರಘು ಹೇಳಿದಂತೆ ಅವನ ಮಗ ರಾಕೇಶ್ ಜೊತೆ ಕಣ್ಣನನ್ನು ಇಂಗ್ಲೆಂಡಿನಲ್ಲಿ, ಮಗಳು ರಕ್ಷಾಳ ಜೊತೆ ತುಷಿಯನ್ನು ಅಮೇರಿಕಾದಲ್ಲಿ ರೆಸಿಡೆನ್ಸಿ ಸ್ಕೂಲ್ನಲ್ಲಿ ಬಿಟ್ಟೋ. ಕಣ್ಣ ತುಷಿ ರಜೆಗೆ ಬಂದಾಗಲೂ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲೇ ಇಲ್ಲ. ಕಣ್ಣ ಹಠ ಮಾಡಿ ಡಿಗ್ರಿಗೆ ಇಲ್ಲಿಗೆ ಸೇರಿಕೊಂಡ. ಒಂದಿನ ನಮ್ಮ ಎದುರೇ ಬೆಳಿಗ್ಗೆನೇ ಕುಡಿತಾ ಕುಳಿತಿದ್ದ. ತುಷಿ ಕೂಡ ಅಷ್ಟೇ, ಪೂರ್ತಿಯಾಗಿ ಕೈ ತಪ್ಪಿ ಹೋಗಿದ್ದ. ನಮ್ಮ ಮಕ್ಕಳು ನಮ್ಮಿಂದನೇ ಹಾಳಾದ್ರು ಎಂದು ಸರಸ್ವತಿಯವರು ಅಳುತ್ತಾ ಕುಳಿತರೆ, ಮುಂದಿನ ಮಾತನ್ನು ಪ್ರಸಾದ್ ಅವರು ಮುಂದುವರಿಸಿದರು. ಕಣ್ಣನ ಡಿಗ್ರಿ ಫೈನಲ್ ಇಯರ್ ಮುಗಿದಿತ್ತು. ಒಂದು ದಿನ ಅವನ ಅಕೌಂಟಿಂದ 20 ಲಕ್ಷ ಕ್ಯಾಶ್ ಡ್ರಾ ಮಾಡಿದ್ದ. ಆ ದುಡ್ಡು ಏನು ಮಾಡ್ದ ಅಂತ ಇವತ್ತಿಗೂ ನನಗೆ ಗೊತ್ತಿಲ್ಲ. ಬಿಸ್ನೆಸ್ ಲಾಸ್ ಆಗ್ತಿತ್ತು. ಆ ಸಮಯದಲ್ಲಿ ಅಷ್ಟು ದುಡ್ಡು ಖರ್ಚು ಮಾಡಿದ್ದು ನನಗೆ ಕೋಪ ಬಂದಿತ್ತು. ಅದಕ್ಕೆ ಅವನಿಗೆ ಬೈದು ಅವನ ಅಕೌಂಟಿನಲ್ಲಿ ಇದ್ದ ದುಡ್ಡು ಕಣ್ಣ ತೆಗೆಯದಂತೆ ಮಾಡಿದ್ದೆ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲ ಅವನ ಕೈಯಿಂದ ತಗೊಂಡಿದ್ದೆ. ಆ ದಿನ ಕೋಪದಲ್ಲಿ ಎಲ್ಲೋ ಹೊರಟೋದವನು ಮತ್ತೆ ಇಲ್ಲಿಗೆ ಬಂದಿದ್ದು 1 ತಿಂಗಳ ನಂತರ ಎಂದು ಪ್ರಸಾದ್ ಅವರು ಹೇಳಿದರೆ, ಆ 1 ತಿಂಗಳು ಕಣ್ಣ ಎಲ್ಲಿದ್ದ, 20 ಲಕ್ಷ ಹಣ ಏನಾಯಿತು ಅನ್ನೋದೆಲ್ಲ ಶ್ರುತಿಗೆ ಗೊತ್ತಿತ್ತು. ಆದರೆ ಅವಳಿಗೆ ಅದಾದ ನಂತರ ನಡೆದ ಮುಂದಿನ ಕಥೆಯ ಬಗ್ಗೆ ತಿಳಿದುಕೊಳ್ಳಬೇಕಾಗಿದ್ದರಿಂದ ಕುತೂಹಲದಿಂದ ಅವರ ಮಾತನ್ನು ಕೇಳುತ್ತಾ ಕುಳಿತಳು. ಅದಾದಮೇಲೆ ಮತ್ತೆ 15 ದಿನ ನಾಪತ್ತೆಯಾದ. ಆವತ್ತು ಕಣ್ಣನ ಜೊತೆ ಮಾತಾಡಬೇಕು ಅಂತ ಕರೆಸ್ಕೊಂಡೆ. ಮೊದಲೇ ಕೋಪದಲ್ಲಿದ್ದ ನನಗೆ ಅವನ ಕುತ್ತಿಗೆಯಲ್ಲಿ ಆ ಚೈನ್ ಕಾಣಲಿಲ್ಲ. ಅದಕ್ಕೆ ಕೋಪದಲ್ಲಿ ಅವನ ಮೇಲೆ ಕೈ ಮಾಡಿಬಿಟ್ಟೆ. ಎದೆ ಎತ್ತರಕ್ಕೆ ಬೆಳೆದು ನಿಂತ ಮಗನ ಮೇಲೆ ಕೈ ಮಾಡಿದ್ದೆ. ಇದರಿಂದ ಅವನಿಗೂ ಕೋಪ ಬಂದಿತ್ತು. ಆವತ್ತು ಅವನು ಈ ಪ್ಯಾಲೇಸ್ ನಿಮ್ಮ ಹೆಸರಲ್ಲಿ ಇರೋ ತನಕ ಇಲ್ಲಿ ಕಾಲಿಡೋದಿಲ್ಲ ಅಂತ ಹೇಳಿ ಹೋಗೇ ಬಿಟ್ಟ. ಅದಾದಮೇಲೆ ಅವನು ಎಲ್ಲಿಗೆ ಹೋದ ಅಂತಾನೆ ಗೊತ್ತಾಗಲಿಲ್ಲ. ಕಣ್ಣ ಹೋಗಿ 10 ತಿಂಗಳು ಆಗಿರಬಹುದು. ನನ್ನ ಬಿಸ್ನೆಸ್ ಇಲ್ಲಿ ಪೂರ್ತಿಯಾಗಿ ಲಾಸ್ ಆಗ್ತಾಯಿದ್ರೆ ಕಣ್ಣ ನನಗೆ ಹೇಳಿದೆ ಈ ಪ್ಯಾಲೇಸ್ ಮೇಲೆ 500 ಕೋಟಿ ಲೋನ್ ಮಾಡಿದ್ದ. ಅದನ್ನು ಒಂದೇ ವರ್ಷದಲ್ಲಿ ಕ್ಲಿಯರ್ ಕೂಡ ಮಾಡಿದ್ದ.
ಅಮೇರಿಕಾದಲ್ಲಿ ಇದ್ದ ತುಷಿ ಕೂಡ ಮಾಯ ಆಗಿದ್ದ. ಕೇಳಿದರೆ ಕಣ್ಣ ಬಂದು ಕರ್ಕೊಂಡು ಹೋದ ಅಂದ್ಬಿಟ್ರು. ಬಿಸ್ನೆಸ್ ಲಾಸ್ ಆಗಿ ನನ್ನ ಪ್ಯಾಲೇಸ್ ಪ್ಲೆಜ್ ಮಾಡಿ ಲೋನ್ ತೆಗೆದಿದ್ದೆ. ಲೋನ್ ಕ್ಲಿಯರ್ ಆಗದೆ ಬ್ಯಾಂಕ್ ನೋಟಿಸ್ ಕಳಿಸಿತ್ತು. ಲೋನ್ ಕ್ಲಿಯರ್ ಮಾಡದಿದ್ರೆ ಪ್ಯಾಲೇಸ್ ನಮ್ಮ ಕೈ ಬಿಟ್ಟು ಹೋಗುವ ಪರಿಸ್ಥಿತಿಯಲ್ಲಿತ್ತು. ನವೀನ್ ಕೂಡ ಪೂರ್ತಿಯಾಗಿ ಲಾಸ್ ಆಗಿದ್ದ. ಆದರೆ ರಘು ಆ ಸಮಯದಲ್ಲಿ ನಮ್ಮ ಕೈ ಬಿಟ್ಟಿದ್ದ. ಆವತ್ತೇ ನಮಗೆ ಗೊತ್ತಾಗಿದ್ದು ಬಿಸ್ನೆಸ್ ಲಾಸ್ ಆಗುವಂತೆ ಮಾಡಿದ್ದೇ ರಘು ಅಂತ. ನಾನು, ನವೀನ್, ಸರ್ಸು ಎಲ್ಲ ಕಡೆ ಪ್ರಯತ್ನಪಟ್ಟು ಎಲ್ಲೂ ನಮಗೆ ಸಹಾಯ ಸಿಗಲೇ ಇಲ್ಲ. ಆಗಲೇ ನೋಡು ಈ ಬಂಡ ಜೀವಗಳಿಗೆ ಮಕ್ಕಳ ನೆನಪಾಗಿದ್ದು. ಬ್ಯಾಂಕಿನಿಂದ ನೋಟಿಸ್ ಬಂದ ಮಾರನೇ ದಿನವೇ ಕಣ್ಣ ಮತ್ತು ತುಷಿ ನಮಗೆ ಲಾಯರ್ ನೋಟಿಸ್ ಕಳಿಸಿದ್ರು. ಇದು ಪಿತ್ರಾರ್ಜಿತವಾಗಿ ಬಂದ ಆಸ್ತಿ. ನಮ್ಮ ಒಪ್ಪಿಗೆ ಇಲ್ಲದೆ ಹೇಗೆ ಈ ಆಸ್ತಿಯನ್ನು ಬ್ಯಾಂಕಿನಲ್ಲಿ ಪ್ಲೆಡ್ಜ್ ಮಾಡ್ತೀರಿ, ಉತ್ತರ ಕೊಡಿ ಅಂತ ನೋಟಿಸ್ ಹೆತ್ತವರಿಗೆ ಬಂದಿತ್ತು. ಲಾಯರ್ ಕೈಯಿಂದ ಅಡ್ರೆಸ್ ತೆಗೆದುಕೊಂಡು ನಾವಿಬ್ಬರು ಮೊದಲ ಬಾರಿಗೆ ಕಣ್ಣನನ್ನು ಹುಡ್ಕೊಂಡು ತುಮಕೂರಿಗೆ ಹೋದೋ. ಒಂದು ಸಣ್ಣ ಮನೆಯೊಂದರಲ್ಲಿ ಕಣ್ಣ ಮತ್ತು ತುಷಿ ಇಬ್ಬರೂ ಇದ್ದರು. ನಮ್ಮ ಜೊತೆ ಯಾವುದೇ ಮಾತಾಡದೆ ನೇರವಾಗಿ ಪ್ಯಾಲೇಸ್ ಬಿಸ್ನೆಸ್ ನಮ್ಮಿಬ್ಬರ ಹೆಸರಿಗೆ ಮಾಡಿದರೆ ನೋಟಿಸ್ ಹಿಂದೆ ತಗೋತೀವಿ, ಲೋನ್ ನಾವೇ ಕ್ಲಿಯರ್ ಕೂಡ ಮಾಡ್ತೀವಿ, ಇದು ಇಷ್ಟ ಇಲ್ಲದಿದ್ದರೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಅಂತ ಹೇಳಿಬಿಟ್ಟ. ನಮಗೂ ಬೇರೆ ದಾರಿ ಇರಲಿಲ್ಲ. ಆ ರಾಜಿಗೆ ಬರೋದಕ್ಕಿಂತ ಮಕ್ಕಳ ಹೆಸರಿಗೆ ಹೋಗಲಿ ಅಂದ್ಕೊಂಡು ಎಲ್ಲ ಆಸ್ತಿಯನ್ನು ಅವರಿಬ್ಬರ ಹೆಸರಿಗೆ ಮಾಡ್ದೋ. ಅದೆಲ್ಲ ಆದಮೇಲೆ ನಮ್ಗೆ ಗೊತ್ತಾಗಿದ್ದು ರಘುವಿಗೆ ಬೇಕಾದದ್ದು ಈ ಪ್ಯಾಲೇಸ್, ಇದರಲ್ಲಿ ನಿಧಿ ಇದೆ ಎನ್ನುವ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದ ಅಂತ ಎಂದು ಪ್ರಸಾದ್ ಅವರು ಹೇಳಿದರು. ಮಾವ, ಇಲ್ಲಿ ನಿಜವಾಗ್ಲೂ ನಿಧಿ ಇದೆಯಾ ಎಂದು ಕೇಳಿದ ಶ್ರುತಿಗೆ ಆಶ್ಚರ್ಯ. ಹೌದು ಶ್ರುತಿ, ಇದೆ. ಆದರೆ ಎಲ್ಲಿದೆ ಅನ್ನೋದು ಕಣ್ಣನಿಗೆ ಮಾತ್ರ ಗೊತ್ತು. ಮಮ್ಮಿ ಸಾಯೋ ಮೊದಲು ಅವನಿಗೆ ಮಾತ್ರ ಹೇಳಿದ್ದು. ಮತ್ತೇನಾಯಿತು ಮಾವ? ಹೇಗೆ ಲೋನ್ ಕ್ಲಿಯರ್ ಮಾಡ್ದ, ಎಲ್ಲಿಂದ ಅಷ್ಟೊಂದು ದುಡ್ಡು ಬಂತು ಅನ್ನೋದು ಯಾವುದು ನಮಗೆ ಗೊತ್ತಾಗಲಿಲ್ಲ. ಆಮೇಲೊಂದಿನ ಇಬ್ಬರು ಪ್ಯಾಲೇಸಿಗೆ ಬಂದರು. ನಾನು ಹೇಳಿದ ಮಾತೆ ಇಲ್ಲಿ ಹಾಗೂ ಆಫೀಸ್ನಲ್ಲಿ ನಡೆಯಬೇಕು ಎಂದ. ಆದರೆ ಹೊರಗಿನ ಜಗತ್ತಿಗೆ ಈ ಯಾವ ವಿಷಯವೂ ತಿಳಿದಂತೆ ನೋಡಿಕೊಂಡ್ರು. ಹೊರಗೆ ನಮ್ಗೆ ಸಿಗಬೇಕಾದ ಮರ್ಯಾದೆ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ. ಮನೆಯಲ್ಲಿ ಮಾತ್ರ ನಮ್ಮ ಮಾತನ್ನು ಕೇಳುವವರೇ ಇರಲಿಲ್ಲ. ಇದೆಲ್ಲ ನಮ್ಮ ತಪ್ಪಿನ ಫಲ, ನಾವು ಅನುಭವಿಸ್ಲೇಬೇಕಾಗಿತ್ತು. ಕಣ್ಣ, ನಾನು ಈ ಜನ್ಮದಲ್ಲಿ ಮದುವೆ ಆಗೋದಿಲ್ಲ, ಹೀಗೆ ಇದ್ಬಿಡ್ತೀನಿ ಅಂತ ಹೇಳಿ 4 ವರ್ಷಗಳ ಹಿಂದೆ ಅಮೇರಿಕಕ್ಕೆ ಹೋದ. ನಾವು ತನುವನ್ನು ಮದುವೆ ಆಗಲು ಹೇಳಿದಾಗ ತುಷಿ ಒಪ್ಪಲೇ ಇಲ್ಲ. ಆಮೇಲೆ ನವೀನ್ ಮಾತಾಡಿದ ಮೇಲೆ ಒಪ್ಕೊಂಡು ಮದುವೆ ಆದ. ನಿಮ್ಮ ಮದುವೆ ಬಗ್ಗೆನೂ ನಮಗೆ ಗೊತ್ತೇ ಇರಲಿಲ್ಲ. ಮದುವೆ ಹಿಂದಿನ ದಿನ ಕಣ್ಣ ಮದುವೆ ವಿಚಾರ ಹೇಳಿದ. ಎಂಥ ದೌರ್ಭಾಗ್ಯ ನೋಡು ನಮ್ಮದು. ಎಲ್ಲ ನಾವು ಮಾಡಿದ್ದು ಅನುಭವಿಸಲೇಬೇಕು. ಶ್ರುತಿಗೆ ತುಂಬ ದಿನದಿಂದ ಮನಸ್ಸಿನಲ್ಲಿ ಇದ್ದ ಪ್ರಶ್ನೆಯನ್ನು ಕೇಳಿದಳು. ನಿಮಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ. ನಾನು ವಿಧವೆ, ಒಂದು ಮಗುವಿನ ತಾಯಿ, ಈ ಮನೆತನಕ್ಕೆ ಸರಿಯಾದವಳಲ್ಲ ಅಂತ ಯಾವತ್ತೂ ಅನಿಸ್ಲಿಲ್ವಾ? ಮದುವೆ ದಿನ ಒಂದು ಕ್ಷಣ ಅನಿಸಿದ್ದು ನಿಜ. ನನ್ನ ಮಾತನ್ನು ಕಣ್ಣ ಕೇಳಲೇ ಇಲ್ಲ. ನಿನ್ನ ಮಾವನಿಗೆ ಕಣ್ಣನ ಮೇಲೆ ನಂಬಿಕೆ ಇತ್ತು. ಅವ ಒಂದು ಸಲ ನಿರ್ಧಾರ ತೆಗೆದುಕೊಂಡ್ರೆ ಬದಲಾಯಿಸೋ ಪ್ರಶ್ನೆಯೇ ಇಲ್ಲ. ಅಂತಹದ್ರಲ್ಲಿ ಬದಲಾಯಿಸಿದ್ದಾನೆ ಅಂದರೆ ಅವನ ಆಯ್ಕೆ ಸರಿಯಾಗೇ ಇರುತ್ತೆ ಅಂದರು. ಅವ್ರ ಮಾತು ಸರಿಯಾಗೇ ಇತ್ತು. ನಿನ್ನಂಥ ಒಳ್ಳೆ ಸೊಸೆ ಈ ಅರಮನೆಗೆ ಬಂದು ಎಲ್ಲ ಸರಿ ಮಾಡ್ತಾ ಹೋದೆ. ಈಗ ನಿನ್ನ ಮೇಲೆ ನನಗೆ ಯಾವ ಬೇಜಾರಿಲ್ಲ ಎಂದು ಸರಸ್ವತಿಯವರು ಹೇಳಿದರು. ಥ್ಯಾಂಕ್ಸ್ ಅತ್ತೆ. ಮಾವ, ನಿಮ್ಮ ಮನಸ್ಸಿನಲ್ಲಿರೋ ಬೇಜಾರೆಲ್ಲ ಈಗ ಕಮ್ಮಿ ಆಗಿದೆ ಅಲ್ವಾ? ನಮ್ಮಿಂದಾಗಿ ತುಷಿ ಜೀವನ ಹಾಳಾಯಿತು ಅನ್ನೋ ಬೇಜಾರು. ನಮ್ಮ ತನು ಒಬ್ಬಳು ಸರಿಯಾದರೆ ಎಲ್ಲ ಸರಿಯಾಗುತ್ತೆ, ಮತ್ಯಾವ ದುಃಖನೂ ಇಲ್ಲ ಎಂದರು ಪ್ರಸಾದ್. ತನು ಕೂಡ ಸರಿಯಾಗ್ತಾಳೆ ಮಾವ ಎಂದು ಅವರನ್ನು ಸಮಾಧಾನ ಮಾಡುತ್ತಿದ್ದರೆ ಬಾಗಿಲ ಬಳಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಕಣ್ಣ ಮತ್ತು ತುಷಾರ್ ಪ್ರಸಾದ್ ಮತ್ತು ಸರಸ್ವತಿ ಅವರ ಪಕ್ಕದಲ್ಲಿ ಬಂದು ಕುಳಿತರು. ಅವರನ್ನು ನೋಡಿ ಎದ್ದು ಹೊರಟವಳನ್ನು ಕಣ್ಣ ಕೈ ಹಿಡಿದು ಎಳೆದ ರಭಸಕ್ಕೆ ಶ್ರುತಿ ಕಣ್ಣನ ತೊಡೆಯ ಮೇಲೆ ಕುಳಿತಿದ್ದಳು. ಅವ ಎಳೆದದ್ದಕ್ಕೆ ಶ್ರುತಿ ಒಂದು ಕ್ಷಣ ಕಣ್ಣನ ಕಡೆ ಉರಿನೋಟ ಬೀರಿದರೆ ತಾನು ಕುಳಿತದ್ದು ಅವನ ಮೇಲೆ ಎಂದು ತಿಳಿದ ಮೇಲೆ ನಾಚಿಕೊಂಡಿದ್ದಳು. ಈ ಸುಂದರ ಕ್ಷಣಗಳು ತುಷಾರ್ ಮೊಬೈಲ್ನಲ್ಲಿ ಸೆರೆಯಾಗಿತ್ತು. ಶ್ರುತಿ ಮೇಲೆ ಏಳದಂತೆ ಕಣ್ಣ ಅವಳ ಸೊಂಟವನ್ನು ಹಿಡಿದುಕೊಂಡಿದ್ದ.
ಶ್ರುತಿ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಅವನ ಹಿಡಿತ ಬಿಗಿಯಾಗುತ್ತಿತ್ತು. ಕುರಿಮರಿ, ನನ್ನ ಬಗ್ಗೆ ತಿಳ್ಕೋಬೇಕಾದ್ರೆ ನನ್ನ ಹತ್ರನೇ ಕೇಳಬೇಕು, ಅದ್ಬಿಟ್ಟು ಇವ್ರ ಹತ್ರ ಕೇಳಿದ್ರೆ ಏನು ಗೊತ್ತಾಗುತ್ತೆ ಎಂದು ಅವಳ ಕಿವಿಯ ಬಳಿ ಬಗ್ಗಿ ಹೇಳಿದ. ಗಬ್ಬಿ, ನೀನು ಬಿಡ್ದಿದ್ರೆ ನಿನಗೆ ಪುಂಡಿ ಬಸಾಳೆ ಸಾಂಬಾರೇ ಗತಿ, ಬಿಡ್ತೀಯೋ ಇಲ್ವೋ ಎಂದು ಅವನ ಕಿವಿಯಲ್ಲಿ ಮೆಲುವಾಗಿ ಯಾರಿಗೂ ಕೇಳದಂತೆ ಹೇಳಿದಳು. ಪುಂಡಿಯ ಹೆಸರು ಕೇಳುತ್ತಲೇ ಅವನ ಕೈ ಸಡಿಲವಾಗಿತ್ತು. ಅವನ ಕೈಯಿಂದ ಬಿಡಿಸಿಕೊಂಡು ಶ್ರುತಿ ರೂಮಿಗೆ ಓಡಿದಳು. ಅವರಿಬ್ಬರ ಆಟವನ್ನು ನೋಡುತ್ತಾ ಉಳಿದವರು ನಗುತ್ತಾ ಕುಳಿತಿದ್ದರು. ರೂಮಿಗೆ ಹೋಗಿ ವಾರ್ಡ್ರೋಬಿಂದ ಒಂದು ಸಣ್ಣ ಬಾಕ್ಸ್ ಓಪನ್ ಮಾಡಿ, ಅಭಿ, ಒಂದು ಒಳ್ಳೆ ದಿನ ಬಂದಾಗ ಇದನ್ನ ನಿನಗೆ ಕೊಡ್ತೀನಿ ಎಂದು ಹಾಗೆ ಒಳಗೆ ಯಾರಿಗೂ ಕಾಣದಂತೆ ಮುಚ್ಚಿಟ್ಟಳು. ನೋಡುತ್ತಿದ್ದ ಹಾಗೆ ಶ್ರುತಿ ಹಾಗೂ ಕಣ್ಣನ ಮದುವೆಯಾಗಿ 10 ತಿಂಗಳು ಕಳೆದು ಹೋಗಿತ್ತು. ಆದರೆ ಅದರಲ್ಲೇನೂ ದೊಡ್ಡ ಬದಲಾವಣೆ ಆಗಿರಲಿಲ್ಲ. ಚಿಕ್ಕ ಪುಟ್ಟ ಜಗಳ, ಸಣ್ಣ ಹುಸಿ ಮುನಿಸು ಎಲ್ಲವೂ ಹಾಗೇ ಇತ್ತು. ತನು ಒಬ್ಬಳನ್ನು ಬಿಟ್ಟು ಮನೆಯವರೆಲ್ಲರ ಮಧ್ಯದಲ್ಲಿ ಉತ್ತಮ ಬಾಂಧವ್ಯ ನಂಟು ಮಿಡಿಯುತ್ತಿತ್ತು. ಇದರ ಮಧ್ಯೆ ಕಾಡಿನಲ್ಲಿ ದೊರೆತ ಅಸ್ಥಿಪಂಜರ ಧನುಷ್ದೆ ಎಂದು DNA ರಿಪೋರ್ಟ್ ಬಂದಿತ್ತು. ಅವನ ಸಾವು ಪ್ರಾಣಿಗಳಿಂದ ಆದದ್ದು ಎಂದು ವರದಿ ಬಂದಿತ್ತು. ಅವನ ಕೆಲವು ಆಸ್ತಿ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿತು. ಉಳಿದ ಕೆಲವು ಆಸ್ತಿ ಮನೆಯವರಿಗೆ ಸಿಕ್ಕಿತ್ತು. ಅವನ ಮನೆಯವರಿಗೆ ಬೇಕಾದ ಸಂಪೂರ್ಣ ಸಹಕಾರ ತನ್ನಿಂದ ಆಗುವಷ್ಟು ಕಣ್ಣ ಮಾಡಿಕೊಟ್ಟಿದ್ದ. ಶ್ರೀಕಾಂತ್ ಅವರಿಗೆ ಸರ್ಕಾರದಿಂದ ಬರಬೇಕಾದ ಹಣವೂ ಬಂದಿತ್ತು. ಶ್ರುತಿ ಅದನ್ನು ತನಗೆ ಸಹಾಯ ಮಾಡಿದ ಪೊಲೀಸರಿಗೆ ನೆರವಾಗುವಂತೆ ಬೀಳಲು ತಯಾರಾಗಿದ್ದ ಪೊಲೀಸ್ ಕ್ವಾರ್ಟರ್ಸ್ ಹೊಸದಾಗಿ ಕಟ್ಟಲು ದೇಣಿಗೆಯ ರೂಪದಲ್ಲಿ ಕೊಟ್ಟಳು. ಅದಕ್ಕೆ ತಗುಲುವ ಹೆಚ್ಚುವರಿ ಖರ್ಚನ್ನು ಕಣ್ಣ ತಾನೇ ವಹಿಸಿಕೊಂಡ. ಮನುಷ್ಯನಿಗೆ ಸಿಗದ ವಸ್ತು ಹಾಗೂ ಮನುಷ್ಯರ ಮೇಲೆಯೇ ಆಸಕ್ತಿಯೇನೋ ಎನ್ನುವಂತೆ ತಮಗೆ ಸುಲಭವಾಗಿ ದಕ್ಕದವರ ಮೇಲೆ ಏನೋ ಸೆಳೆತ. ಶ್ರುತಿ ಕೂಡ ಮಾಡುತ್ತಿರುವುದು ಅದನ್ನೇ. ಸುಲಭವಾಗಿ ದಕ್ಕಿದ ಕಣ್ಣನ ಪ್ರೀತಿಯನ್ನು ಒಪ್ಪಿಕೊಳ್ಳುವುದನ್ನು ಬಿಟ್ಟು ಅವಳ ಯೋಚನೆಯೆಲ್ಲ ತನುವನ್ನು ಸರಿ ಮಾಡೋದು ಹೇಗೆ ಎನ್ನುವುದರ ಬಗ್ಗೆಯೇ ಇತ್ತು. ಪ್ರತಿ ಬಾರಿಯೂ ಅವಳೊಂದಿಗೆ ಮಾತಾಡಲು ಹೋಗಿ ಅವಮಾನ ಮಾಡಿಕೊಂಡೇ ಬರುತ್ತಿದ್ದಳು. ಶ್ರುತಿಗೆ ಶ್ರಾವ್ಯ ಹಾಗೂ ವಿನುತಾ ಅವರ ಜೊತೆ ಇದ್ದಂತೆ ಸ್ನೇಹಿತರ ಥರ ಇರಬೇಕು ಎನ್ನುವ ಆಸೆ. ಆದರೆ ತನುವಿನಿಂದ ಅವಳಿಗೆ ಸಿಗುತ್ತಿದ್ದದ್ದು ನಿರಾಸೆಯೇ. ಪುಟ್ಟ ತನ್ವಿ ಕೆಲಸದವರ ಮಕ್ಕಳ ಜೊತೆ ಬೆರೆಯುವ ಮೂಲಕ ತನ್ನ ನಿರಾಸೆಯನ್ನು ಕಮ್ಮಿ ಮಾಡಿಕೊಳ್ಳುತ್ತಿದ್ದಳು. ನವರಾತ್ರಿಯ 10 ದಿನವೂ ದೇವಿಗೆ ತಾನೇ ಅಲಂಕರಿಸಿ ಬೊಂಬೆಗಳನ್ನು ಕೂರಿಸಿದ್ದಳು. ಲಕ್ಷ್ಮಿಯವರು ತೀರಿಕೊಂಡ ಮೇಲೆ ಮೊದಲ ಬಾರಿಗೆ ನವರಾತ್ರಿಯ ಪೂಜೆ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯುತ್ತಿತ್ತು ಅರಮನೆಯಲ್ಲಿ. ದೇವರ ಕೋಣೆಯ ಕಪಾಟುಗಳಲ್ಲಿದ್ದ ಹಳೆಯ ಗೊಂಬೆಗಳೆಲ್ಲ ಹೊಸದಾಗಿ ಮಿಂಚುತ್ತಾ ಅಟ್ಟಳಿಗೆಯಲ್ಲಿ ಕುಳಿತಿತ್ತು. ಪೂಜೆಗೆ ಪ್ರಸಾದ್ ಮತ್ತು ಸರಸ್ವತಿ ಅವರನ್ನು ಕೂರಿಸಿದಳು. ಪ್ರತಿದಿನ ನಡೆಯುವ ಪೂಜೆಯಿಂದ ಕೆಲಸದವರಿಗೂ ಲಕ್ಷ್ಮಿಯಮ್ಮನ ನೆನಪಾಗಿತ್ತು. ಆಯುಧ ಪೂಜೆಯ ದಿನ ಅರಮನೆಯಲ್ಲಿ ಇದ್ದ ಎಲ್ಲ ಆಯುಧಗಳು ಹಾಗೂ ವಾಹನಗಳಿಗೂ ಅರ್ಚಕರೇ ಬಂದು ನೆರವೇರಿಸಿದ್ದರು. ತನುವನ್ನು ಆ 9 ದಿನವೂ ಎಲ್ಲೂ ಹೊರಗೆ ಹೋಗದಂತೆ ತುಷಾರ್ ಮಾಡಿದ್ದ. ಅವನ ಹೆದರಿಕೆಗೆ ಹೊರಗೆ ಹೋಗದೆ ಅರಮನೆಯಲ್ಲಿಯೇ ಇದ್ದಳು. ದೀಪಾವಳಿ ಹಬ್ಬವು ಅಷ್ಟೇ ವಿಜೃಂಭಣೆಯಿಂದ ನಡೆಯುವಂತೆ ಶ್ರುತಿ ತಯಾರು ಮಾಡಿದ್ದಳು. ಹಿಂದಿನ ದಿನವೇ ತನುವಿನ ತಂದೆ ತಾಯಿಯ ಆಗಮನವಾಗಿತ್ತು. ಅವರಿಬ್ಬರು ತನುವಿನ ವಿರುದ್ಧ ಗುಣದವರು. ತನು ಉತ್ತರವಾದರೆ ಅವರಿಬ್ಬರು ದಕ್ಷಿಣ ದಿಕ್ಕಿನವರು. ಶ್ರುತಿಯನ್ನು ಆತ್ಮೀಯವಾಗಿ ಮಾತಾಡಿ ಅವಳನ್ನು ತಮ್ಮ ಮಗಳಂತೆ ನೋಡಿಕೊಂಡರು. ಅರಮನೆಯ ಎಲ್ಲ ಕಡೆಯೂ ಶೃಂಗಾರಗೊಂಡಿತ್ತು. ಆ ದಿನ ಬೆಳಿಗ್ಗೆ ಕಣ್ಣ ಏಳುವ ಮೊದಲೇ ಶ್ರುತಿಯೇ ಎಚ್ಚರಗೊಂಡಿದ್ದಳು. ತಾನು ಕರೆದರೂ ಏಳದೆ ಬೆಚ್ಚಗೆ ಮಲಗಿರುವವನನ್ನು ನೋಡಿ ತಾನೇ ಅವನ ಪಕ್ಕದಲ್ಲಿ ಕುಳಿತು ಎಚ್ಚರಿಸತೊಡಗಿದಳು. ಚಿನ್ನು, ನನಗೆ ನಿದ್ದೆ ಬರ್ತಾ ಇದೆ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ, ಕನಸಲ್ಲೂ ಬಂದು ಕಾಡ್ತಾಳೆ ಕುರಿಮರಿ ಎಂದು ಗೊಣಗಿಕೊಂಡಿದ್ದ ಕನಸಿನ ಲೋಕದಲ್ಲಿದ್ದ ಕಣ್ಣ. ಅವನ ಭುಜವನ್ನು ಅಲುಗಿಸಿ, ಗಬ್ಬಿ, ಹೇಳ್ತೀಯೋ ಇಲ್ವೋ, ನೀರು ತಂದು ತಲೆ ಮೇಲೆ ಸುರಿಲ. ನಿದ್ದೆಯ ಮಂಪರಿನಲ್ಲೇ ಕಣ್ಣು ಬಿಟ್ಟವ, ಚಿನ್ನು, ನಿದ್ದೆ ಮಾಡೋಕ್ಕೂ ಬಿಡಲ್ಲ ಅಲ್ವಾ, ಮುಂದಿನ ಜನ್ಮದಲ್ಲಿ ನೀನು ತಿಗ್ಣೆ ಆಗೇ ಹುಡ್ತೀಯ. ಈ ಶಾಪ ಆವತ್ತೇ ಕೊಟ್ಟಾಯ್ತು.
ಹೇಳಿದ ಡೈಲಾಗನ್ನೇ ಎಷ್ಟು ಸಲ ಹೇಳ್ತೀಯಾ? ಇವತ್ತು ಹಬ್ಬ ನೆನಪಿಲ್ವಾ? ಸ್ನಾನಕ್ಕೆ ಹೋಗು ಎಂದಳು. ಚಾಪೆ ಎತ್ತಿಟ್ಟು ಇನ್ನೇನು ಕಣ್ಣ ಸ್ನಾನಕ್ಕೆ ಹೊರಡಬೇಕೆನ್ನುವಷ್ಟರಲ್ಲಿ ಕೆಲಸದ ಹುಡುಗ ಇಬ್ಬರನ್ನು ಕೆಳಗೆ ಬರುವಂತೆ ಹೇಳಿ ಹೋದ. ಕೆಳಗೆ ಬಂದ ಶ್ರುತಿಯನ್ನು ತನುವಿನ ತಾಯಿ ತಾರಿಣಿಯವರು, ಎಲ್ಲ ಸರಿಯಾಗಿ ಮಾಡಿ ಎಣ್ಣೆ ಹಚ್ಚೋ ಶಾಸ್ತ್ರನೇ ಮಾಡದಿದ್ರೆ ಹೇಗೆ ಶ್ರುತಿ? ಎಣ್ಣೆ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ, ಎಲ್ಲ ರೆಡಿಯಾಗಿ ಕಾಯ್ತಿದ್ದಾರೆ. ನೀನು ಮತ್ತೆ ನಿನ್ನ ಗಂಡ ಮಾತ್ರ ಬಾಕಿ. ಕಣ್ಣನನ್ನು ಮಣೆಯಲ್ಲಿ ಕೂರಿಸಿ ಅವನಿಗೆ ಎಣ್ಣೆ ಹಚ್ಚಮ್ಮ ಎಂದರು. ಗಂಡು ಮಕ್ಕಳೆಲ್ಲ ಮೊದಲೇ ರೆಡಿಯಾಗಿ ಕಾಯುತ್ತಿದ್ದರು. ಕಣ್ಣ ಕೂಡ ಪಂಚೆ ಉಟ್ಟು ಬರೀ ಮೈಯಲ್ಲಿ ಮಣೆಯ ಮೇಲೆ ಗೋತ. ಎಲ್ಲರೂ ಅವರವರ ಗಂಡಂದಿರಿಗೆ ಎಣ್ಣೆ ಹಚ್ಚುತ್ತಿದ್ದರು. ತನು ತುಷಾರ್ಗೆ ಹೆದರಿ ಶ್ರುತಿಯನ್ನು ಮನಸ್ಸಿನಲ್ಲಿಯೇ ಬೈದುಕೊಳ್ಳುತ್ತಲೇ ಎಣ್ಣೆ ಹಚ್ಚುತ್ತಿದ್ದಳು. ಶ್ರುತಿಗೆ ಕಣ್ಣನ ತಲೆಗೆ ಹಚ್ಚುವಾಗ ಏನೂ ಅನ್ನಿಸದಿದ್ದರೂ ಅವನ ಬೆನ್ನಿಗೆ ಹಚ್ಚುವಾಗ ಏನೋ ಒಂದು ನಡುಕ, ಮನಸ್ಸಿನಲ್ಲಿ ನವಿರಾದ ಹೊಸದಾದ ಭಾವ. ಅವಳ ಕೈಗಳ ನಡುಕದ ಸ್ಪರ್ಶವೇ ಕಣ್ಣನಿಗೆ ಅವಳ ಮನಸ್ಸಿನಲ್ಲಿ ನಡೆಯುತ್ತಿರುವುದನ್ನು ಅರ್ಥೈಸಿತು. ಅವನ ಮೊಗದಲ್ಲೊಂದು ಸುಂದರ ಮುಗುಳ್ನಗೆ. ಅವಳ ಹೊಸದಾದ ಸ್ಪರ್ಶ ಅವನ ಮನಸ್ಸಿನಲ್ಲಿಯೂ ಹೊಸದಾದ ಭಾವ ಸಂಚಾರ ಮೂಡಿಸುತ್ತಿತ್ತು. ಶ್ರುತಿಗೆ ತನ್ನ ಬಗ್ಗೆಯೇ ಕಸಿವಿಸಿ ಎನಿಸಿತು. ನನ್ನ ಮನಸ್ಸಿನಲ್ಲಿ ನಡೆಯುವುದೆಲ್ಲ ಅರಿವಾಗೋ ಅಬಿಗೆ ಈಗ ನನ್ನ ಮನಸ್ಸಿಗೆ ಬಂದ ಆಲೋಚನೆ ತಿಳಿದೋದ್ರೆ? ಯಾಕೆ ನನ್ನ ಮನಸ್ಸಲ್ಲಿ ಈ ರೀತಿ ಯೋಚನೆ ಬರ್ತಾಯಿದೆ? ನನ್ನ ಶಶಿಯ ಸ್ಥಾನಕ್ಕೆ ಬೇರೆಯವ್ರನ್ನ ಕೂರಿಸಲು ಸಾಧ್ಯವೇ? ಶಶಿಯನ್ನು ಬಿಟ್ಟು ಪರ ಗಂಡಿನ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀನಲ್ಲ? ಹಾಗಾದರೆ ನನಗೆ ತಾಳಿ ಕಟ್ಟಿದ ಅಭಿ ಪರಗಂಡನ? ಅವನ ಬಗ್ಗೆ ಈ ರೀತಿ ಯೋಚನೆ ಬರ್ತಿದೆ ಅಂದರೆ ನನ್ನ ಗಂಡಿನ ಸಂಘಕ್ಕಾಗಿ ಬಯಸ್ತಿದ್ದೀನ? ಛೆ, ಇಲ್ಲ, ಅಂತಹ ಯೋಚನೆ ನನ್ನ ಮನಸ್ಸಲ್ಲಿ ಬಂದಿಲ್ಲ. ಅಂದರೆ ನನ್ನ ಮನಸ್ಸಿನಲ್ಲಿ ಅಭಿ ಬಗ್ಗೆ ಪ್ರೀತಿ ಹುಡ್ತಿದ್ಯಾ? ಆದರೆ ಇದು ಹೇಗೆ ಸಾಧ್ಯ? ನನ್ನ ಮನಸ್ಸಲ್ಲಿ ಇನ್ನೂ ಶಶಿನೇ ಇದ್ದಾರೆ. ಅಂಥದ್ರಲ್ಲಿ ಅಭಿ ನನ್ನ ಮನಸ್ಸಲ್ಲಿ ಜಾಗ ಪಡ್ಕೊಳ್ಳೋಕ್ಕೆ ಸಾಧ್ಯನಾ ಎಂದು ಇನ್ನೂ ಕಣ್ಣನ ಬೆನ್ನಿಗೆ ಎಣ್ಣೆ ಹಚ್ಚುತ್ತಾ ಯೋಚನೆಯಲ್ಲಿ ಕಳೆದು ಹೋದವಳನ್ನು ಎಚ್ಚರಿಸಿದ್ದು ಸರಸ್ವತಿಯವರ ಮಾತು. ಶ್ರುತಿ, ಏನು ಯೋಚನೆ ಮಾಡ್ತಾ ಇದೆಯಾ? ಅವನ ಮೈಗೂ ಹಚ್ಚು ಎಂದರು. ಸರಿಯತ್ತೆ ಎಂದು ಮುಂದೆ ಬಂದು ಕಣ್ಣನ ಎದುರು ಬಂದವಳಿಗೆ ಅವನ ಎದೆಗೆ ಹಚ್ಚಲು ಮುಜುಗರ. ಮಂಜುನಾಥ ಸ್ವಾಮಿ, ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಾ ಇದೆಯಾ? ಮನಸ್ಸಿನಲ್ಲಿಯೇ ದೇವರಿಗೊಂದು ಅಡ್ಡ ಬಿದ್ದಳು. ನಡುಗುವ ಕೈಗಳಿಂದಲೇ ಬೇಗ ಬೇಗ ಅವನ ಮೈಗೆ ಕೈ ಕಾಲುಗಳಿಗೆ ಹಚ್ಚಿದಳು. ಕಣ್ಣನ ಮುಖವನ್ನು ನೋಡುವ ಧೈರ್ಯವೇ ಅವಳಲ್ಲಿ ಇರಲಿಲ್ಲ. ಈಗ ಅವನ ಮುಖಕ್ಕೆ ಎಣ್ಣೆ ಹಚ್ಚುವುದು ಹೇಗೆ ಎನ್ನುವ ತಲೆಬಿಸಿ ಅವಳಿಗೆ. ತನ್ನ ಭಾವನೆ ಅವ ತಿಳಿದು ಬಿಟ್ಟರೆ ಎಂಬ ಭಯ ಕಣ್ಣನ ಮುಖಕ್ಕೆ ಎಣ್ಣೆ ಹಚ್ಚಲೆಂದು ಅವನ ಮೊಗವನ್ನು ನೋಡಿದಳು. ಅವಳ ಮನವನ್ನು ಅರಿತವನು ಏನೆಂದು ಹುಬ್ಬು ಕುಣಿಸಿ ಕೇಳಿದ. ಏನೂ ಇಲ್ಲವೆಂದು ಕಣ್ಣಿನಲ್ಲಿಯೇ ಉತ್ತರ ಕೊಟ್ಟಿದ್ದಳು. ಅವನ ಮೊಗದಲ್ಲೊಂದು ನಗು ಹಾದು ಹೋಯಿತು. ಹೇಗೋ ಅವನ ಮೊಗಕ್ಕೂ ಎಣ್ಣೆ ಹಚ್ಚಿದಳು. ಡ್ಯಾಡ್, ನಮಗೆ ಮಾತ್ರ ಯಾಕೆ ಈ ಎಣ್ಣೆ ಹಚ್ಚೋ ಶಿಕ್ಷೆ? ಗಂಡನಿಗೆ ಹೆಂಡತಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರೆ ಸಾಕಾ? ಗಂಡ ಹೆಂಡತಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದಿಲ್ಲ ಯಾಕೆ? ಇದು ಸರಿಯಿಲ್ಲ ಡ್ಯಾಡ್ ಎಂದು ತಲೆಯಿಂದ ಇಳಿಯುತ್ತಿರುವ ಎಣ್ಣೆಯನ್ನು ಒರೆಸಿಕೊಳ್ಳುತ್ತಾ ಹೇಳಿದ. ಅವನ ಮಾತು ಕೇಳಿ ಅಲ್ಲಿದ್ದವರೆಲ್ಲ ನಕ್ಕು ಬಿಟ್ಟರು. ನಮ್ಮ ಥರ ಹೆಣ್ಮಕ್ಳು ಹೀಗೆ ಕೂರೋಕ್ಕಾಗುತ್ತಾ? ಅವ್ರವ್ರ ಹೆಂಡತಿಗೆ ರೂಮ್ನಲ್ಲಿ ಬೇಕಾದರೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೋದು ಎಂದು ತನು ತಂದೆ ನವೀನ್ ಅವರು ಹೇಳಿದರು. ನೀವೆಲ್ಲ ಹೀಗೆ ನಗ್ತಾ ಇರ್ತೀರಾ ಇಲ್ಲ ಇನ್ನಾದರೂ ಸ್ನಾನಕ್ಕೆ ಹೋಗ್ತೀರಾ? ನನಗಂತೂ ಸುಸ್ತಾಯಿತು ಎಂದಳು ತನು. ಸುಸ್ತಾಗುವಂಥ ಕೆಲಸ ಏನು ಮಾಡಿದೆ? ಪ್ರಿನ್ಸಸ್ನ ಸ್ನಾನ ಮಾಡಿಸಿದ್ದು ಅದಕ್ಕೇನೆ. ಅಂಥದ್ರಲ್ಲಿ ಅಷ್ಟೊಂದು ಸುಸ್ತಾಗುವಂಥ ಕೆಲಸ ಏನಿತ್ತು ಎಂದು ತುಷಾರ್ ವ್ಯಂಗ್ಯವಾಡಿದ. ಅವನ ವ್ಯಂಗ್ಯ ಮಾತಿಗೆ ಹೆದರಿ ತನು ಅಲ್ಲಿಂದ ಜಾಗ ಖಾಲಿ ಮಾಡಿದಳು. ಒಬ್ಬೊಬ್ಬರಾಗಿ ಅಲ್ಲಿಂದ ಸ್ನಾನಕ್ಕೆ ಹೊರಟರು. ರೂಮಿಗೆ ಬಂದ ಕಣ್ಣನಿಗೆ ಶ್ರುತಿಯನ್ನು ಕಾಡುವ ಮನಸ್ಸಾಯಿತು. ಚಿನ್ನು, ನನಗಿವತ್ತು ನೀನೇ ಬೆನ್ನುಜ್ಜಿ ಸ್ನಾನ ಮಾಡಿಸ್ಬೇಕು ಎಂದನು. ಗಬ್ಬಿ, ನಿನ್ನ ಬೆನ್ನುಜ್ಜೋಕ್ಕೆ ನಾನು ಯಾಕೆ ಬರಬೇಕು? ನಿನ್ನ ಹೆಂಡತಿಯನ್ನು ಕರಿ. ಶ್ರುತಿಗೆ ತಾನೇ ಅವನ ಹೆಂಡತಿ ಅನ್ನುವುದು ಮರೆತು ಹೋಗಿತ್ತು ಅಂತ ಕಾಣುತ್ತೆ. ಅವಳ ಮಾತಿಗೆ ಜೋರಾಗಿ ನಕ್ಕವನು, ಇದಕ್ಕೆ ನೋಡು ನಿನ್ನನ್ನು ಪೆದ್ ಕುರಿ ಮರಿ ಅಂತ ಕರೆಯೋದು. ನನ್ನ ಮಿಸ್ಸಸ್ ಗಬ್ಬಿ ಕರಡಿಯವರು ತಾವೇ ಅಲ್ವಾ? ಅವ ಹೇಳಿದ ಮೇಲೆ ಅವಳ ತಲೆಗೆ ಹೋಗಿತ್ತು.
ಆದರೂ ತನ್ನ ತಪ್ಪನ್ನು ಕಣ್ಣನ ಎದುರು ಒಪ್ಪಿಕೊಳ್ಳುವ ಮನಸ್ಸಿಲ್ಲ. ಎಲ್ಲ ನನಗೆ ಗೊತ್ತು ಮಿಸ್ಟರ್ ಪೆದ್ದು ಕುರಿಮರಿಯವರೇ. ಈಗ ತಾವು ಸ್ನಾನಕ್ಕೆ ಹೋಗಿ. ಇಲ್ಲಿ ಬರೀ ಮೈಯಲ್ಲಿ ನಿಂತು ಬಿಟ್ಟಿ ಶೋ ತೋರಿಸೋದು ಬೇಡ ಎಂದವಳನ್ನು ನೋಡಿ ತಲೆ ಚಚ್ಚಿಕೊಂಡಿದ್ದ. ನಾನು ಏನು ಹೇಳಿದ್ರೂ ನನಗೆ ತಿರುಗಿಸ್ತಾಳೆ ಎಂದು ಗೊಣಗಿಕೊಂಡಿದ್ದ. ಹೋಗುವ ಮೊದಲು ನೀನು ಒಪ್ಪಿದರೆ ನಿನಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋಕೆ ನಾನಂತೂ ರೆಡಿ ಎಂದು ರಾಜ ಗಾಂಭೀರ್ಯದಿಂದ ಸ್ನಾನಕ್ಕೆ ನಡೆದಿದ್ದ. ಅವನ ಮಾತಿಗೆ ನಾಚಿಕೊಂಡಿದ್ದಳೋ ಇಲ್ಲ ಕೋಪ ಮಾಡಿಕೊಂಡಿದ್ದಳೋ ಅವಳಿಗೆ ಗೊತ್ತು. ಹೆಣ್ಣು ಮಕ್ಕಳ ಬಗ್ಗೆ ಕೋಪ ಇರುವವನು ಹಾಗೆಲ್ಲ ಮಾತನಾಡುತ್ತಾನ ಎನ್ನುವ ಅನುಮಾನ ಬೇರೆ. ಅವನ ಹೆಂಡತಿಯ ಹತ್ತಿರ ಮಾತಾಡದೆ ಬೇರೆ ಯಾರ ಹತ್ತಿರ ಹೀಗೆಲ್ಲ ಮಾತಾಡಲು ಸಾಧ್ಯ? ಏನಾದರೂ ಹೇಳಿದ್ಯಾ ಅಭಿ? ಆಶ್ಚರ್ಯಗೊಂಡವನಂತೆ ನಟಿಸುತ್ತಾ, ನಾನೇನೂ ಹೇಳಿಲ್ಲ. ನಿಂಗೇನಾದರೂ ಕೇಳಿಸ್ತಾ? ಏನು ಕೇಳಿಸ್ತು? ಅವನ ಗಂಭೀರ ಮುಖ ನೋಡಿ ಹೇಗೆ ತಾನೇ ಹೇಳಬಲ್ಲಳು ತನಗೆ ಹೇಳಿದ ಮಾತನ್ನು? ಅವ ಹೇಳಿದ್ದನ್ನು ಬಾಯಿ ಬಿಟ್ಟು ಹೇಳಲು ಸಾಧ್ಯವೇ ಶ್ರುತಿಯಿಂದ? ಏನೂ ಕೇಳಿಲ್ಲ, ಸುಮ್ಮನೆ ಹೇಳಿದೆ ಎಂದು ಪೆಚ್ಚು ಪೆಚ್ಚಾಗಿ ಹೇಳಿದಳು. ತನ್ನ ಮಾತು ನೆನೆಸಿಕೊಂಡು ಮನದಲ್ಲೇ ಕಳ್ಳನಗು ನಕ್ಕಿದ್ದ ಕಣ್ಣ. ಮುಂದುವರಿಯುವುದು.